ವ್ಯಕ್ತಿಗೆ ಸಂಬಂಧಪಟ್ಟಂತ ವಿಚಾರ ಕುಟುಂಬಕ್ಕಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಶಿವಮೊಗ್ಗದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಇದು ವ್ಯಕ್ತಿಗೆ ಸಂಬಂಧಪಟ್ಟಂತ ವಿಚಾರ, ಕುಟುಂಬಕ್ಕಲ್ಲ. ನನ್ನ ಹೆಸರನ್ನ ಯಾಕೆ ಹೇಳಿ ತರ್ತೀರಾ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ. ಎಫ್ಐಆರ್ ಆಗಿದೆ, ಸತ್ಯಾಂಶ ಹೊರಬರಲಿದೆ. ಇದು ಕುಮಾರಸ್ವಾಮಿ ನೀಡಿರುವಂತಹ ಸ್ಟೇಟ್ಮೆಂಟ್. ಇದರಿಂದ ನನಗಷ್ಟೇ ಮುಜುಗರ ಆಗಿರೋದಲ್ಲ, ಇದು ವ್ಯಕ್ತಿಗೆ ಸಂಬಂಧಪಟ್ಟಂತ ವಿಚಾರ, ಕುಟುಂಬಕ್ಕಲ್ಲ ಅಂದಿದ್ದಾರೆ ಕುಮಾರಸ್ವಾಮಿ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಅನುಭವಿಸಲೇಬೇಕು. ನನ್ನ ಹೆಸರನ್ನು ಯಾಕೆ ಇಲ್ಲಿ ಹೇಳಿ ತರ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕುಮಾರಸ್ವಾಮಿ. ಎಫ್ಐಆರ್ ಆಗಿದೆ, ಸತ್ಯಾಂಶ ಹೊರಬರಲಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದರಿಂದ ನನಗಷ್ಟೇ ಮುಜುಗರವಾಗೋದಿಲ್ಲ, ಇದು ಇಡೀ ಸಮಾಜಕ್ಕೆ ಮುಜುಗರ ಆಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಕುಮಾರಸ್ವಾಮಿ. ಪ್ರಜ್ವಲ್ ವಿರುದ್ಧ ಪಕ್ಷ ಕ್ರಮ ಕೈಗೊಳ್ಳುತ್ತೆ. ಇದು ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಇದು ನಮ್ಮ ಕುಟುಂಬ ಅಂದ್ರೆ ನಾನು, ದೇವೇಗೌಡರು, ರೇವಣ್ಣರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಡ್ಯಾಮೇಜ್ ಆಗ್ತಾ ಇದ್ದಂತೆ ಅಂತರವನ್ನ ಕಾಯ್ದುಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ವ್ಯಕ್ತಿಗತ ವಿಚಾರ, ಪರ್ಸನಲ್. ಇದಕ್ಕೂ ನಮಗೂ, ಕುಟುಂಬಕ್ಕೂ, ಜೊತೆಗೆ ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾತಾಡಿದ್ದಾರೆ ಕುಮಾರಸ್ವಾಮಿ. ಹಾಗಾದ್ರೆ ಏನ್ ಹೇಳಿದ್ರು ಒಮ್ಮೆ ನೋಡೋಣ. ಹಾಸನಲ್ಲೂ ಅಭ್ಯರ್ಥಿ ಗೆಲ್ತಾರೆ, ಅದರಲ್ಲೇನು ಸಂಶಯ ಇಲ್ಲ. ಲೀಡ್ ಒಳ್ಳೆ ಲೀಡ್ನಲ್ಲೇ ಗೆಲ್ತಾರೆ. ಆದರೆ ಒಂದು 3 ದಿನಗಳ ಘಟನೆಗಳೇನು ನಡೆದಿದೆ, ಈಗೇನು ಬಹಳ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಅದು 3 ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ, ಅದನ್ನು ಬಿಟ್ಟವರು ಯಾರು, 3 ದಿವಸಗಳಿಗಿಂತ ಮುಂಚೆ ಅದನ್ನು ಬಿಡ್ಲಿಕ್ಕೆ ಕಾರಣ ಏನು, ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ, ಹಿಂದೆ ಯಾಕೆ ಎತ್ತಲಿಲ್ಲ, ಚುನಾವಣೆ 2 ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇನೋ 25,000 1 ಲಕ್ಷ ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ. ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ತಪ್ಪು ಮಾಡಿದರೆ ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದಕ್ಕೆ ತಲೆ ಬಾಗಲೇಬೇಕು. ನಾನೀಗಾಗಲೇ ಹೇಳಿದ್ದೇನೆ. ಹಾಸನದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದೆ. ಎಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತ ಹೇಳಿ. ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ. ಸರ್ಕಾರ ಇವತ್ತು SIT ರಚನೆ ಮಾಡಿದೆ, ಅದರಲ್ಲಿ ಯಾರ್ಯಾರ ಪಾತ್ರಗಳು ಏನೇನಿದೆ ಇದೆಲ್ಲ ಸತ್ಯಾಂಶ ಹೊರಗೆ ಬಂದರೆ ಹಾಸನಲ್ಲೂ ಅಭ್ಯರ್ಥಿ ಗೆಲ್ತಾರೆ, ಅದರಲ್ಲೇನು ಸಂಶಯ ಇಲ್ಲ. ಲೀಡ್ ಒಳ್ಳೆ ಲೀಡ್ನಲ್ಲೇ ಗೆಲ್ತಾರೆ. ಆದರೆ ಒಂದು 3 ದಿನಗಳ ಘಟನೆಗಳೇನು ನಡೆದಿದೆ, ಈಗೇನು ಬಹಳ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಅದು 3 ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ, ಅದನ್ನು ಬಿಟ್ಟವರು ಯಾರು, 3 ದಿವಸಗಳಿಗಿಂತ ಮುಂಚೆ ಅದನ್ನು ಬಿಡ್ಲಿಕ್ಕೆ ಕಾರಣ ಏನು, ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ, ಹಿಂದೆ ಯಾಕೆ ಎತ್ತಲಿಲ್ಲ, ಚುನಾವಣೆ 2 ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇನೋ 25,000 1 ಲಕ್ಷ ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ. ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ತಪ್ಪು ಮಾಡಿದರೆ ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದಕ್ಕೆ ತಲೆ ಬಾಗಲೇಬೇಕು. ನಾನೀಗಾಗಲೇ ಹೇಳಿದ್ದೇನೆ. ಹಾಸನದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದೆ. ಎಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತ ಹೇಳಿ. ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ. ಸರ್ಕಾರ ಇವತ್ತು SIT ರಚನೆ ಮಾಡಿದೆ, ಅದರಲ್ಲಿ ಯಾರ್ಯಾರ ಪಾತ್ರಗಳು ಏನೇನಿದೆ ಇದೆಲ್ಲ ಸತ್ಯಾಂಶ ಹೊರಗೆ ಬಂದರೆ ಇವತ್ತು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಇದು ಕುಮಾರಸ್ವಾಮಿ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್. ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು ಅವರ ಸ್ಟೇಟ್ಮೆಂಟ್ ಅನ್ನ ಬಹಳ ಒಂದ್ ರೀತಿಯಲ್ಲಿ ಗಮನ ವಹಿಸಿ ಕೇಳಿದ್ರೆ ಗೊತ್ತಾಗುತ್ತೆ. ಅವರೆಲ್ಲೋ ಒಂದ್ ಕಡೆ ಒಪ್ಕೊಳ್ತಾ ಇದ್ದಾರೆ. ಹೌದು, ಈಗ ಯಾಕೆ ತಂದ್ರು, ಚುನಾವಣೆ ಸಂದರ್ಭದಲ್ಲಿ 3-4 ದಿನಗಳ ಹಿಂದೆ ಕುಮಾರಸ್ವಾಮಿ ಬಹುಶಃ ಗೊತ್ತಿರಬಹುದು. 4 ತಿಂಗಳ ಹಿಂದೆನೇ ಈ ವಿಡಿಯೋಗೆ ಎಲ್ಲೂ ಕೂಡ ಮಾಧ್ಯಮದಲ್ಲಿ ಪ್ರಸಾರ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸ್ಟೇ ತರಲಾಗಿತ್ತು. ಆಗ ಗೊತ್ತಿರಲಿಲ್ವಾ ಹಾಗಾದ್ರೆ ಈ ವಿಡಿಯೋ ಇದೆ ಅನ್ನುವಂಥದ್ದು? ಎಲ್ಲೊಂದ್ ಕಡೆ ಕುಮಾರಸ್ವಾಮಿ ಅವರು ಒಪ್ಕೊಳ್ತಾ ಇದ್ದಾರೆ, ಹೌದು ತಪ್ಪು ನಡೆದಿದೆ ಅನ್ನುವಂಥದ್ದನ್ನ ಕೂಡ ಅವ್ರ ಸ್ಟೇಟ್ಮೆಂಟ್ ಅಲ್ಲೇ ಅವ್ರು ಒಪ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ 4 ತಿಂಗಳ ಹಿಂದೆ ಇದ್ದಂತ ಈ ವಿಡಿಯೋ ವಿಚಾರ ಹಾಗಾದ್ರೆ
ಎಲ್ಲವೂ ಕೂಡ ಗೊತ್ತಿರುವಂತ ಸಂದರ್ಭ ಟಿಕೆಟ್ ಯಾಕೆ ಕೊಟ್ಟರು ಹಾಗಾದ್ರೆ? ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಇದೆಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ. ತಮ್ಮ ಹೆಸರನ್ನು ಯಾಕೆ ಎಳೆದು ತರ್ತಿದ್ದೀರಾ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಖಂಡಿತವಾಗ್ಲೂ ಕೂಡ ಕುಮಾರಸ್ವಾಮಿ ಅವರ ಹೆಸರು ಬಂದೇ ಬರುತ್ತೆ. ಕುಟುಂಬದ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಮುಂದೆ ನಿಂತು ಮಾತಾಡ್ತಾ ಇದ್ದಂತ ಕುಮಾರಸ್ವಾಮಿ ಇದಕ್ಕೂ ಕೂಡ ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ.